ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನಾನು ಇವತ್ತೊಂದು ಹೊಸದಾಗಿ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀನಿ. ಯಾವ ಥರ ಅಂದರೆ ಅಫಿಷಿಯಲ್ ಏನಪ್ಪ ಗೌರ್ಮೆಂಟ್ ನೋಟಿಫಿಕೇಶನ್ ಏನಾದ್ರು ಬಿಟ್ಟನೆ ಅಂದ್ರೆ ಏನಾದ್ರು ಅಪ್ಡೇಟ್ ಬೇಕಂದರೆ ಇನ್ನೊಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ, ನಿಮಗೇನು ವೆಬ್ಸೈಟ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ಈಗ ಯಾವ ಜಾಬ್ ಬಗ್ಗೆ ಮಾತಾಡೋಣಪ್ಪ ಅಂದರೆ ನಿನ್ನೆ ಏನಪ್ಪ ಅಂದರೆ UPSC ಕಡೆಯಿಂದ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಓಕೆನಾ, ನಿಮ್ದು ಯಾವ್ದು ನೀವೇನು ಅಪ್ಲೈ ಮಾಡಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಏನೋ ಅಪ್ಲೈ ಮಾಡಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕಪ್ಪ ಅಂದರೆ ಈ UPSCಯಲ್ಲಿ ಈಗ ಹೊಸದಾಗಿ ಏನು ಅಪ್ಡೇಟ್ ಮಾಡಿದ್ದಾರೆ, ಯಾರು UPSC ಎಕ್ಸಾಮ್ ಬರೀಬಾರ್ದು. ಕೆಲವು ಲಾಸ್ಟ್ ಇಯರ್ ಎಲ್ಲ IAS IPS ಆದರೂ ಮತ್ತೆ ಎಕ್ಸಾಮ್ ಬರೀಬೋದಿತ್ತು. ಅದು ಈ ಥರ ಈ ವರ್ಷದಿಂದ ಆ ಥರ ಇಲ್ಲ. ಓಕೆನಾ, ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತೀನಿ, ನಿಮಗೆ ಕೂಡ ಅರ್ಥ ಆಗುತ್ತೆ. ಓಕೆನಾ, ನೀವು ಮುಂದೆ ಫ್ಯೂಚರ್ಲಿ UPSC ಎಕ್ಸಾಮ್ ಬರೆದ್ರೆ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ, ಹಾಗಾಗಿ ಈ ನೋಟಿಫಿಕೇಶನ್ ಏನಿದೆ ಅಂತಂದ್ರೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಓಕೆನಾ, ಹಾಗಾಗಿ ಏನಪ್ಪ ಅಂದರೆ ಇದಿಷ್ಟು ನನ್ನ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್. ಓಕೆನಾ, ಇದರಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆನಾ, ಈಗ ನೋಟಿಫಿಕೇಶನ್ಗೆ ಬರೋಣ. ಓಕೆನಾ, ಏನಪ್ಪ ಅಂದರೆ UPSC ಏನಪ್ಪ 2020 ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಓಕೆನಾ, ಟೋಟಲ್ ವೇಕೆನ್ಸಿ ಬಂದು ಎಷ್ಟಿದಪ್ಪ ಅಂದರೆ 933 ಏನಪ್ಪ ವೇಕೆನ್ಸಿಗಳು ಖಾಲಿ ಇದೆ. ಓಕೆನಾ, IAS IPSಗೆ 993 ಆಲ್ ಓವರ್ ಇಂಡಿಯಲ್ಲಿ ವೇಕೆನ್ಸಿಗಳು ಖಾಲಿ ಇದೆ ಅಂತ ಅಲ್ಲಿ ಅಫಿಷಿಯಲ್ ಆಗಿ ತಿಳಿಸಿಕೊಟ್ಟಿದ್ದಾರೆ. ಓಕೆನಾ, ಇದು ಲಾಸ್ಟ್ ಮಂತ್ ನೋಟಿಫಿಕೇಶನ್ ರಿಲೀಸ್ ಆಗಬೇಕಿತ್ತು, ಈ ಮಂತಿಗೆ ರಿಲೀಸ್ ಆಗಿದೆ. ಓಕೆನಾ, ಇದಿಷ್ಟು ಏನಪ್ಪ ಅಂದರೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಇದಿಷ್ಟು ಏನಪ್ಪ ಅಂದರೆ ಕಂಪ್ಲೀಟಾಗಿ ನೋಡ್ತಾ ಹೋಗ್ಬೋದು. ಓಕೆನಾ, ಈಗ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ನೋಡ್ತಾ ಹೋಗೋಣ. ಓಕೆನಾ, ಏನಪ್ಪ ಅಂದರೆ ಮೊದಲನೇದಾಗಿ UPSC ಕಂಡಕ್ಟ್ ಮಾಡಿ ಯಾವುದಪ್ಪ UPSC ಅಂದರೆ ಏನಪ್ಪ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಪ್ಪ ಅಂದರೆ UPSC ಅಂತ ನಾವು ಕರಿತೀವಿ. ಓಕೆನಾ, UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಕನೆಕ್ಟ್ ಮಾಡಿದವಪ್ಪ ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಇಲ್ಲಿ ಕನೆಕ್ಟ್ ಮಾಡ್ತಾರೆ. ಓಕೆನಾ, ಅಲ್ಲಿ ಪೋಸ್ಟ್ ಯಾವ್ಯಾವ ಇರ್ತಾವಪ್ಪ ಅಂದರೆ IAS IPS IRS IPS ಗ್ರೂಪ್ A ಗ್ರೂಪ್ ಇಲ್ಲಿ ಪೋಸ್ಟ್ಗಳು ಖಾಲಿ ಇರ್ತಾವೆ. ಓಕೆನಾ, ಆಲ್ಮೋಸ್ಟ್ 5 ಜನರು IPS ಮತ್ತು IASಗೋಸ್ಕರ ಇಲ್ಲಿ ಕಾಂಪಿಟೇಷನ್ ಕೊಡ್ತಾ ಇರ್ತಾರೆ. ಓಕೆನಾ, ಟೋಟಲ್ ವೇಕೆನ್ಸಿಗಳು ಎಷ್ಟು ಖಾಲಿ ಇದೆಯಪ್ಪ ನೋಡೋದಾದ್ರೆ ಟೋಟಲ್ ವೇಕೆನ್ಸಿ ಬಂದರೆ ಏನಪ್ಪ 933 ವೇಕೆನ್ಸಿಗಳು ಇಲ್ಲಿ ಖಾಲಿ ಇದೆ ಅಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಅದಾದಮೇಲೆ ಅಪ್ಲಿಕೇಶನ್ ಯಾವ ಹಾಕ್ಬೇಕಪ್ಪ ಅಂದರೆ ಆನ್ಲೈನ್ ಮೋಡಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಓಕೆನಾ, ಲೊಕೇಶನ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ ಲೊಕೇಶನ್ ಇರುತ್ತೆ. ಓಕೆನಾ, ಒಂದ್ಸರಿ ನೀವು ಇದಕ್ಕೆ ಜಾಬ್ ಎಂಟ್ರಿ ಆಗಿ ನಿಮಗೆ ಬೆನಿಫಿಟ್ ಕೂಡ ಜಾಸ್ತಿ ಸಿಗ್ತಾ ಹೋಗುತ್ತೆ. ಅದಾದಮೇಲೆ ವೇಕೆನ್ಸಿ ಡೀಟೇಲ್ಸ್ ಏನಪ್ಪ ಅಂದರೆ ಆಲ್ ಇಂಡಿಯಾ ಸರ್ವಿಸ್ ಏನಪ್ಪ ಅಂದರೆ IAS IPS ಮತ್ತು IFS ಇದು ಜಾಸ್ತಿ ಇಲ್ಲಿ ಗಮನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಅದಾದಮೇಲೆ ಅದ್ರ ಜೊತೆಗೆ ಗ್ರೂಪ್ A ಮತ್ತು ಗ್ರೂಪ್ ಇಲ್ಲಿ ಸರ್ವಿಸ್ಗಳು ಅಲ್ಲಿ ಕರೆಕ್ಟ್ ಇರ್ತವೆ. ಟೋಟಲ್ ವೇಕೆನ್ಸಿ ಅಪ್ರಾಕ್ಸಿಮೇಟ್ ಏನಪ್ಪ ಅಂದರೆ 993 ವೇಕೆನ್ಸಿಗಳು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಆವಾಗಿನ. ಓಕೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕಂತ ನಾವು ಏನೇನು ಮಾಡೋಕ್ಕಪ್ಪ ನೋಡೋದಾದ್ರೆ ಮೊದಲನೇದಾಗಿ ನೀವು ಎನಿ ಯೂನಿವರ್ಸಿಟಿಯಿಂದ ನೀವು ಗ್ರಾಜುಯೇಷನ್ ಆಗಿರಬೇಕು ಮೊದಲನೇದಾಗಿ. ಆಮೇಲೆ ಫೈನಲ್ ಇಯರ್ ಸ್ಟೂಡೆಂಟ್ ಆದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ತಿಳಿಸಿಕೊಟ್ಟಿದ್ದಾರೆ. ಅದಾದಮೇಲೆ ಪ್ರೊಫೆಷನಲ್ ಡಿಗ್ರಿ ಕೂಡ ಇಲ್ಲಿ ಅಕ್ಸೆಪ್ಟೆಡ್ ಮಾಡಬೇಕು. ಯಾವುದೇ ಥರ ನೀವು PhD ಗ್ರಾಜುಯೇಟ್ ಮತ್ತು ಗ್ರಾಜುಯೇಟ್ ಮಾಡಿದ ಈ ಜಾಬಿಗೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಅದಾದಮೇಲೆ ಏಜ್ ಲಿಮಿಟ್ ಎಷ್ಟಿರುತ್ತಪ್ಪ ಈ ಜಾಬಿಗೆ ಅಂದರೆ ಏಜ್ ಲಿಮಿಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ 21 ಇಯರ್ಸ್ ಏನಪ್ಪ 21 ಇಯರ್ಸ್ ಮಿನಿಮಮ್ ಆಗಿರಬೇಕು. ಮ್ಯಾಕ್ಸಿಮಮ್ ಏನಪ್ಪ ಅಂದರೆ 32 ವರ್ಷ ನಿಮಗೆ ಏಜ್ ಲಿಮಿಟ್ ಆದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಅದಾದಮೇಲೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟಪ್ಪ ನೋಡೋದಾದರೆ ಇದು SC ST 5 ವರ್ಷ ಕೊಟ್ಟಿದ್ದಾರೆ, OBC 3 ವರ್ಷ, ಹಾಗೆ PWIಗೆ 10 ವರ್ಷ ನಿಮಗೆ ಏನಪ್ಪ ಅಂದರೆ ಈ ರಿಲ್ಯಾಕ್ಸೇಷನ್ ಇಲ್ಲಿ ಕಂಪ್ಲೀಟಾಗಿ ನೀಡಿದ್ದಾರೆ. ಓಕೆನಾ, ನೀವು ಇಲ್ಲಿ ಒಂದು ಟೈಮ್ ನೋಡ್ಕೊಬೋದು. ಓಕೆನಾ, ಅದಾದಮೇಲೆ ನೆಕ್ಸ್ಟು ಸ್ಯಾಲ್ರಿ ಬೆನಿಫಿಟ್ ಏನಿರುತ್ತಪ್ಪ ಅನ್ನೋದಾದರೆ ಸ್ಯಾಲ್ರಿ ಬೆನಿಫಿಟ್ ಏನಪ್ಪ ಅಂದರೆ 56,000 ರೂಪಾಯಿ ನಿಮ್ಗೆ ಏನಪ್ಪ ಅಂದರೆ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಓಕೆನಾ, ಆಮೇಲೆ ಗ್ರೋಸ್ ಸ್ಯಾಲ್ರಿ ಅಂದರೆ ನಿಮಗೆ ಅರೌಂಡ್ ಏನಪ್ಪ ಅಂದರೆ 85,000 1 ಲಕ್ಷ ನಿಮಗೆ 1 ಲಕ್ಷ ಪ್ಲಸ್ ನಿಮಗೆ ಸ್ಯಾಲ್ರಿ ಬರುತ್ತೆ. ಓಕೆನಾ, ಆಮೇಲೆ ಗ್ರೋಸ್ ಸ್ಯಾಲ್ರಿ ಅದಾದಮೇಲೆ DA HR ಟ್ರಾವೆಲ್ ಅಲವೆನ್ಸು ಗೌರ್ಮೆಂಟ್ ಕ್ವಾರ್ಟರ್ಸ್ ಮತ್ತು ಪೆನ್ಷನ್ ಬೆನಿಫಿಟ್ ಎಲ್ಲ ಸಿಗುತ್ತೆ. ಓಕೆನಾ, ಇದಿಷ್ಟು ಇಲ್ಲಿ ಎಲ್ಲ ಅಂಡರ್ ಕಂಟ್ರೋಲಾಗಿ ಬರ್ತಾ ಹೋಗುತ್ತೆ. ಓಕೆನಾ, ಅದಾದ್ಮೇಲೆ ನಿಮ್ಗೆ ಏನಪ್ಪ ಅಂದರೆ ಫ್ರೀ ಮನೆ ಕೊಡ್ತಾರೆ ಮತ್ತು ಮನೆ ಕೆಲಸ ಮಾಡೋಕ್ಕೆ ಎಲ್ಲ ನಿಮ್ದು ಏನಪ್ಪ ಅಂದರೆ ನಿಮ್ಮದು ಬೆಳಗ್ಗೆ ಎದ್ದಾಗ ಸಂಜೆವರೆಗೆ ಯಾವ್ಯಾವ ಖರ್ಚು ಇರ್ತಾವೆ ಎಲ್ಲ ಖರ್ಚು ಅವರು ಕಂಪ್ಲೀಟಾಗಿ ಅವ್ರು ನೋಡ್ಕೊಂತಾರೆ. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ನಡೆಸ್ತಾರಪ್ಪ ಅನ್ನೋದಾದರೆ ಮೊದಲು GS ಪೇಪರು 200 ಮಾರ್ಕ್ಸ್ ಇರುತ್ತೆ. ಆಮೇಲೆ CSET ಕ್ವಾಲಿಫೈಯಿಂಗ್ ಇರುತ್ತೆ. ಓಕೆನಾ, GS ಪೇಪರು 200 ಮಾರ್ಕ್ಸ್ ಇರುತ್ತೆ. ಅದು ಜಸ್ಟ್ ಇದು ಕ್ವಾಲಿಫೈಯಿಂಗ್ ಅಲ್ಲ, ಅಲ್ಲಿ ಜಸ್ಟ್ ಏನಪ್ಪ ಅದು ಪಾಸ್ 33% ಅವ್ನು ಪಾಸ್ ಆಗಬೇಕು. ಓಕೆನಾ, CSET ಪೇಪರ್ ಏನಪ್ಪ ಇದ್ರು ಅದೇನಪ್ಪ ಅಂದರೆ ಕ್ವಾಲಿಫೈ ಆಗಬೇಕು ನೀವು. ಅದಾದಮೇಲೆ ನೆಕ್ಸ್ಟ್ ಬಂದು ಏನಪ್ಪ ಸ್ಟೇಜ್ ಫಿಲಿಮ್ಸ್ ಪಾಸ್ ಆದಮೇಲೆ ನೆಕ್ಸ್ಟ್ ಮೇನ್ ಸ್ಟೇಜಿಗೆ ಬರ್ತೀರಾ. ಮೇನ್ ಸ್ಟೇಜ್ ಒಳಗೆ ಏನಪ್ಪ ಅಂದರೆ 1750 ಮಾರ್ಕ್ಸ್ ಇಲ್ಲಿ ಇರ್ತವೆ. ಓಕೆನಾ, 1750 ಮಾರ್ಕ್ಸ್ ಇರ್ತವೆ ಇಲ್ಲಿ. ಆಮೇಲೆ ಇಲ್ಲಿ SM 1700 ಮಾರ್ಕ್ಸ್ ಏನಪ್ಪ ಅಂದರೆ essay ಇರ್ತವೆ. ಆಮೇಲೆ ಪ್ಲಸ್ 4 GS ಪೇಪರ್ ಪ್ಲಸ್ 1 ಆಪ್ಷನ್ ಪೇಪರ್ ಇರುತ್ತೆ. ಓಕೆನಾ, 2 ಆಪ್ಷನ್ ಪೇಪರ್ 2 ಆಪ್ಷನ್ ಪೇಪರ್ ಇಲ್ಲಿ ಇರುತ್ತೆ. ಓಕೆನಾ, ಇಲ್ಲಿಷ್ಟು ಸ್ಟೇಜ್ 2 ನೀವು ಪಾಸ್ ಆದಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಬರೋದು ಏನಪ್ಪ ಒಂದು ಇಂಟರ್ವ್ಯೂ ಬರುತ್ತೆ. ಓಕೆನಾ, ಇಂಟರ್ವ್ಯೂ ಒಳಗೆ ನೀವು 275 ಮಾರ್ಕ್ಸ್ ನೀವು ತೊಗೊಂಡು ಪಾಸ್ ಆದರೆ ಮಾತ್ರ ಈ ಜಾಬಿಗೆ ಸೆಲೆಕ್ಷನ್ ಆಗುತ್ತೆ. ಓಕೆ, ಆಮೇಲೆ ಇದಿಷ್ಟು ಏನಪ್ಪ ಟೋಟಲ್ ಫೈನಲ್ ಮೆರಿಟ್ ಏನಪ್ಪ ಅಂದರೆ 2025 ಟೋಟಲ್ ಮಾರ್ಕ್ಸ್ ಆಗಿರುತ್ತೆ. 2025 ಟೋಟಲ್ ಮಾರ್ಕ್ಸ್ ಇಲ್ಲಿ ಕನೆಕ್ಟ್ ಆಗುತ್ತೆ. ಫಿಲಿಮ್ಸ್ ಮೇನ್ಸ್ ಮತ್ತು ಇಂಟರ್ವ್ಯೂ ಸೇರಿ 2025 ಮಾರ್ಕ್ಸ್ ಇಲ್ಲಿ ಟೋಟಲ್ ಕೌಂಟ್ ಮಾಡ್ತಾ ಹೋಗ್ಬೋದು. ಅದಾದ ನೆಕ್ಸ್ಟ್ ಏನಪ್ಪ ಅಂದರೆ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ನೋಡ್ತಾ ಹೋದರೆ
ನಾನು ಇಷ್ಟು ವಿಡಿಯೋದಲ್ಲಿ ಅಪ್ಲೈ ಮಾಡಿ ನಾನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ, ನಿಮಗೆ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆ, ಮೊದಲನೇದಾಗಿ ಏನಪ್ಪ ಅಂದರೆ ನಾನು ಜಸ್ಟ್ ಹೇಳ್ತೀನಿ. ಮೊದಲನೇದಾಗಿ ಏನಪ್ಪ ಅಂದರೆ UPSC ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಅಲ್ಲಿಂದ ಅಪ್ಲೈ ಮಾಡ್ಬೋದು. ಓಕೆನಾ, ಅಪ್ಲಿಕೇಶನ್ ಓಪನ್ ಆಗಿದೆ, ನೀವು ಕೂಡ ಅಪ್ಲೈ ಮಾಡ್ಬೋದು. ಆಮೇಲೆ OTP ನಿಮ್ಮ ಮೊಬೈಲ್ ನಂಬರು ಇಮೇಲ್ ಹಾಕಿ OTP ರಿಜಿಸ್ಟರ್ ಆಗಿ ಲಾಗಿನ್ ಆಗಬೇಕು. ಆಮೇಲೆ ಸೆಲೆಕ್ಟ್ CSE 2026 ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಫಿಲ್ ಅಪ್ಲಿಕೇಶನ್ ಏನಪ್ಪ ಅಂದರೆ ಇವೆಲ್ಲ ಡಾಕ್ಯುಮೆಂಟ್ ಕೂಡ ಎಲ್ಲ ಅಪ್ಲೋಡ್ ಮಾಡಬೇಕು. ನಾವು ಯಾವ ಡಾಕ್ಯುಮೆಂಟ್ ಕೇಳ್ತಾರೆ ಅಪ್ಲೋಡ್ ಮಾಡುವಾಗ ಎಲ್ಲ ಡಾಕ್ಯುಮೆಂಟ್ ನೀವು ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಬೇಕು. ನಾನು ಒಂದು ಟೈಮಿಗೆ ಯಾವ ಥರ ಅಪ್ಲೋಡ್ ಮಾಡ್ಬೇಕಂತಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಓಕೆನಾ, ಅದಾದಮೇಲೆ ಅಪ್ಲೋಡ್ ಮಾಡಿ ಏನಪ್ಪ ಅಂದರೆ ನಿಮ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಿಮ್ಮ PDF ಏನಪ್ಪ ಅಂದರೆ ಸೇವ್ ಮಾಡ್ಕೊಂಡು ಇಟ್ಕೊಬೇಕು. ಓಕೆನಾ, ಫ್ಯೂಚರ್ ರೆಫರೆನ್ಸ್ ಬೇಕಾಗುತ್ತೆ. ಅದಾದ ನೆಕ್ಸ್ಟ್ ಏನಪ್ಪ ಅಂದರೆ ಆಲ್ಮೋಸ್ಟ್ ಯಾವ ಡಾಕ್ಯುಮೆಂಟ್ ರಿಕ್ವೈರ್ಡ್ ಆಗುತ್ತಪ್ಪ ನೋಡಿದ್ರೆ ಆಧಾರ್ ಕಾರ್ಡು, ಆಮೇಲೆ 10th ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಫೋಟೋ ಮತ್ತು ಸಿಗ್ನೇಚರು, ಮತ್ತು ಕ್ಯಾಸ್ಟ್ ಇನ್ಕಮು ಇವೆಲ್ಲ ಮಸ್ಟ್ ನೀಡ್ ಆಗಿರುತ್ತೆ. ಓಕೆನಾ, ಅಪ್ಲಿಕೇಶನ್ ಆಗೋಕ್ಕೆ ಇವು ಇರಲೇಬೇಕಾಗಿತ್ತು. ಓಕೆ, ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ನೋಡ್ತಾ ಹೋಗೋಣ. ಯಾವ ಕ್ಯಾಟಗರಿ ಎಷ್ಟು ಅಪ್ಲಿಕೇಶನ್ ಫೀಸ್ ಇದೆ ಅಂತ ನೋಡ್ತಾ ಹೋದರೆ ಜನರಲ್ ಮತ್ತು OBC ಕ್ಯಾಟಗರಿ ಏನಪ್ಪ ಅಂದರೆ ₹100 ಅಪ್ಲಿಕೇಶನ್ ಇದೆ. ಓಕೆ, ಜಸ್ಟ್ ಫಾರ್ ₹100 ನೋಟಿಫಿಕೇಶನಲ್ಲಿ ಫೀಸ್ ಫೀಸ್ ಇದೆ. ಓಕೆನಾ, ಯಾವುದೇ ಥರ ಜಾಸ್ತಿ ಇಲ್ಲ. ಓಕೆನಾ, ಆಮೇಲೆ SC ST PW ವುಮೆನ್ ಏನಪ್ಪ ಅಂದರೆ ಯಾವುದೇ ಥರ ನಿಮಗೆ ಫೀಸ್ ಇಲ್ಲ, ಫ್ರೀಯಾಗಿ ನೀವು UPSC ಅಪ್ಲಿಕೇಶನ್ ಆಗ್ಬೋದು. ಓಕೆನಾ, ನಮ್ಮ ಕರ್ನಾಟಕದ ಗೌರ್ಮೆಂಟಲ್ಲಿ ನಾವೇನೋ ಒಂದು ಅಪ್ಲಿಕೇಶನ್ ಹಾಕಬೇಕು ಏನಪ್ಪ ಅಂದರೆ ಅವ್ರು ಲಾಸ್ಟ್ ಎಷ್ಟು ಚಾರ್ಜ್ ಮಾಡಿದ್ರಪ್ಪ ಅಂದರೆ ₹750 ನಿಮ್ಗೆ ಏನಪ್ಪ ಚಾರ್ಜ್ ಮಾಡಿದ್ರು. ಓಕೆನಾ, ಇಲ್ಲಿ UPSCಲಿ ಯಾವುದೇ ಥರ ನಿಮಗೇನು ಚಾರ್ಜ್ ಮಾಡ್ತಾ ಇಲ್ಲ, ಜಸ್ಟ್ ಫಾರ್ ₹100 ಏನಪ್ಪ, ಜನರಿಗೆ ₹100 ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆ, ಆದರೆ SC ST ಕ್ಯಾಟಗರಿಗೆ ಫ್ರೀ ಆಗಿರುತ್ತೆ. ಓಕೆ, ನೀವು ಆರಾಮಾಗಿ ಇಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ನಿಮಗೆ ಏನಾದ್ರು ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಬೇಕಂದರೆ ಆರಾಮಾಗಿ ಹೋಗಿ ಅಪ್ಲಿಕೇಶನ್ ಹಾಕಿ ನೀವು ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ನೋಡ್ಬೋದು. ಅದಾದಮೇಲೆ ಏನಪ್ಪ ಇಂಪಾರ್ಟೆಂಟ್ ಡೇಟ್ಸ್ ಯಾವಾಗಪ್ಪ ಅಂದರೆ ನೋಟಿಫಿಕೇಶನ್ ಡೇಟ್ ರಿಲೀಸ್ ಆಗಿದ್ದು 4/2/2026. ಫೆಬ್ರವರಿ 4ನೇ ತಾರೀಕು ಏನಪ್ಪ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಅದಾದಮೇಲೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಯಾವಾಗಪ್ಪ ಅಂದರೆ 24/2 ಏನಪ್ಪ ಫೆಬ್ರವರಿ 24 ಏನಪ್ಪ ಅಂದರೆ ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆ, ಅಪ್ಲಿಕೇಶನ್ ಹಾಕಿ ಲಾಸ್ಟ್ ಡೇಟ್ ಆಗಿರುತ್ತೆ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅದೇ ಫಿಲಿಮ್ಸ್ ಎಕ್ಸಾಮ್ ಯಾವ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಅವ್ರು ಕೂಡ ಫಿಲಿಮ್ಸ್ ಎಕ್ಸಾಮ್ ಕೂಡ ಯಾವಾಗ ಕಂಡಕ್ಟ್ ಮಾಡ್ತಾರೆ ಕೂಡ ತಿಳಿಸಿದ್ರು. ಓಕೆನಾ, ಮೇ 24 ನೀವೇನಪ್ಪ ಅಂದರೆ ನಿಮ್ಮದು ಫಿಲಿಮ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗೋದು ಕೂಡ ಅವರು ಇಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ರು. ಓಕೆ, ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಓಕೆ, ಇದಿಷ್ಟು UPSCಯಲ್ಲಿ ಯಾವ ಥರ ಎಷ್ಟಪ್ಪ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಗೆ ಇಂಪಾರ್ಟೆಂಟ್ ಲಿಂಕ್ಸ್ ಬೇಕಪ್ಪ ಅಂದರೆ ಏನಪ್ಪ ಈ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ನೀವು ಕೂಡ ಓದ್ಕೊಂಡು ಇಲ್ಲಿ ಅಪ್ಲೈ ಲಿಂಕ್ ಕೂಡ ಇಲ್ಲಿ ಇದೆ. ಆಮೇಲೆ PDF ಡೌನ್ಲೋಡ್ ಲಿಂಕ್ ಇಲ್ಲಿದೆ. ಓಕೆನಾ, 2 ಲಿಂಕ್ ಇಲ್ಲಿ ಕನೆಕ್ಟ್ ಆಗಿ ಇಲ್ಲಿ ಕೊಟ್ಟಿದ್ದೇನೆ. ಓಕೆನಾ, ಇದಿಷ್ಟು ನೀವು ಅಪ್ಲೈ ಲಿಂಕ್ನ ಕ್ಲಿಕ್ ಮಾಡಿ ಆರಾಮಾಗಿ ನೀವು ಅಪ್ಲೈ ಮಾಡೋದು. ಆರಾಮಾಗಿ PDF ನೀವು ಸರಿ ಓದಬೇಕಪ್ಪ ಅಂದರೆ PDF ಏನೋ ತುಂಬ ಪೇಜ್ ಇರೋದಕ್ಕೆ ಅದು ಓದ್ತಾ ತುಂಬ ಲೆಂತ್ ಇದೆ. ಹಾಗಾಗಿ ನಾನು ಏನು ಇಂಪಾರ್ಟೆಂಟ್ ಇದೆ ಅದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೇನೆ. ಏನಪ್ಪ ಅಂದರೆ ಈ ಸಲ ಏನಪ್ಪ ನೀವು APS IAS ಆದರೆ ನೀವು UPSC ಎಕ್ಸಾಮ್ ಬರಲ್ಲ. ಯಾಕಪ್ಪ ಅಂದರೆ ಅದು ಈ ಸಲ ಹೊಸ ರೂಲ್ಸು ತಂದಿದ್ದಾರೆ. ಓಕೆನಾ, ಇದಿಷ್ಟು UPSCಯಲ್ಲಿ ಕಂಪ್ಲೀಟಾಗಿ ಏನಪ್ಪ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮಗೇನು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಹೊಸ ಜಾಬ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ನೋಡ್ತಾ ಓಕೆನಾ. ಇಷ್ಟೊತ್ತು ವಿಡಿಯೋಗಾಗಿ ಧನ್ಯವಾದಗಳು. ಓಕೆನಾ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡೋದಕ್ಕಾಗಿ ಧನ್ಯವಾದಗಳು.